ಶಿವಮೊಗ್ಗದಿಂದ ಶಿಕಾರಿಪುರ, ಶಿಕಾರಿಪುರದಿಂದ ರಾಣಿಬೆನ್ನೂರು 102 ಕಿಲೋಮೀಟರ್ನ ಹೊಸ ರೈಲ್ವೆ ರೂಟ್ ಆಗ್ತಿದೆ. ಇದರಿಂದ ಎಷ್ಟು ಸಮಯ ಹಾಗೂ ಅಂತರವನ್ನ ಕಮ್ಮಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಶಿವಮೊಗ್ಗದಿಂದ ರಾಣಿಬೆನ್ನೂರಿಗೆ ಹೋಗ್ಬೇಕಂದ್ರೆ ನೇರವಾದ ರೈಲ್ವೆ ಮಾರ್ಗ ಇಲ್ಲ. ಸದ್ಯದ ರೈಲ್ವೆ ಮಾರ್ಗ ನೋಡೋದಾದ್ರೆ ಶಿವಮೊಗ್ಗ ಟೌನ್, ಭದ್ರಾವತಿ, ತರೀಕೆರೆ, ಬಿರೂರ್ ಜಂಕ್ಷನ್, ಹರಿಹರ್ ಮೇಲೆ ದಾವಣಗೆರೆ ಸೈಡಿಂದ ರಾಣಿಬೆನ್ನೂರಿಗೆ ರೀಚ್ ಆಗಬೇಕು. ಇದು 180 ಕಿಲೋಮೀಟರ್ ಇಂದ 200 ಕಿಲೋಮೀಟರ್ ಇದೆ. ಈ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಏನಿಲ್ಲ ಅಂದ್ರೂ 3.5 ಗಂಟೆಯಿಂದ 4 ಗಂಟೆನಾದರೂ ಬೇಕು. ಆದರೆ ಈ ಹೊಸ ರೈಲ್ವೆ ರೂಟಿಂದ 1.5 ಗಂಟೆಯಿಂದ 2 ಗಂಟೆನಲ್ಲೇ ಶಿವಮೊಗ್ಗದಿಂದ ರಾಣಿಬೆನ್ನೂರನ್ನ ಕವರ್ ಮಾಡಬಹುದು. ಇದರ ಸ್ಟೇಷನ್ಸ್ ನೋಡೋದಾದ್ರೆ ಶಿವಮೊಗ್ಗ, ಕೊನಗವಳ್ಳಿ, ಮಲ್ಲಾಪುರ, ಕೊರಳಹಟ್ಟಿ, ಶಿಕಾರಿಪುರ, ಕಿಟ್ಟದಹಳ್ಳಿ, ಮಾಸೂರು, ರಟ್ಟಿಹಳ್ಳಿ, ದಂಡಗಿಹಳ್ಳಿ, ಹಲಗೇರಿ, ರಾಣಿಬೆನ್ನೂರು. ಈ ಹೊಸ ರೈಲ್ವೆ ರೂಟಿಂದ ಹಾವೇರಿ ಜಿಲ್ಲೆಯ ಜನಕ್ಕೆ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾಗೆ ಆಕ್ಸೆಸ್ ಸಿಗುತ್ತೆ. ಉತ್ತರ ಕರ್ನಾಟಕದ ಜನಕ್ಕೆ ಮಲ್ನಾಡ್ ರೀಜಿಯನ್ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೋದು ಟ್ರೈನ್ ಮೂಲಕ. ಆದರೆ ಭೂಸ್ವಾಧೀನದ ಖರ್ಚು ಜಾಸ್ತಿ ಆಗ್ತಿರೋದ್ರಿಂದ ಈ ಪ್ರಾಜೆಕ್ಟ್ ಡಿಲೇ ಆಗ್ತಿದೆ. ಇದರ ಓವರ್ ಆಲ್ ಕಾಸ್ಟ್ ಕೂಡ ಹೆಚ್ಚಾಗೋ ನಿರೀಕ್ಷೆ ಇದೆ. ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಹಾಗೆ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡಿ.